ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಬಂದು ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್. ಮೊದಲಿಗೆ ಇಲ್ಲಿ 1ರಿಂದ 30ರವರೆಗೆ ಕ್ಯೂಬ್ಸ್ಗಳನ್ನು ಕೊಡಲಾಗಿದೆ. ದಯವಿಟ್ಟು ಇದನ್ನ ನೋಟ್ ಮಾಡಿ ಇಟ್ಕೊಂಡು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಈಗ ಎಕ್ಸಾಂಪಲ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪಾಯಿಂಟ್ ದ -8 ಕ್ಯೂಬ್ ಅಂತ ಕೊಟ್ಟಾಗ ಇದರ ಆನ್ಸರ್ ಏನಾಗುತ್ತೆ? ಮೈನಸ್ ಆಗಿರುತ್ತೆ. ಸೊ ಯಾವುದೇ ಒಂದು ಸಂಖ್ಯೆ ಮೈನಸಲ್ಲಿದ್ದಾಗ ಅದರ ಕ್ಯೂಬನ್ನು ಕಂಡುಹಿಡಬೇಕಾದ್ರೆ ಅದು ಮೈನಸಲ್ಲೇ ಬರುತ್ತೆ. ಸೊ ಇಲ್ಲಿ -8ರ ಕ್ಯೂಬ್ ಏನಾಗಿರುತ್ತೆ? -512. ಸೊ ಅದೇ ರೀತಿ ಸ್ಕ್ವೇರ್ದ -ಸ್ಕ್ವೇರ್ ಇದ್ದಾಗ, ಇದು -2 ಸ್ಕ್ವೇರ್ ಇದ್ದಾಗ ಇದರ ಆನ್ಸರ್ ಯಾವಾಗಲೂ ಪ್ಲಸ್ ಆಗಿರುತ್ತೆ. ಯಾಕಂದರೆ -2 ಇಂಟು -2, ಸೊ ಮೈನಸ್ ಗೆಟ್ ಪ್ಲಸ್ ಆಗುತ್ತೆ. ಅದೇ ಕ್ಯೂಬ್ ಇದ್ದಾಗ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ನೆಕ್ಸ್ಟ್, ಫೈಂಡ್ ದ ಕ್ಯೂಬ್ ಆಫ್ 1/9. ಸೊ ಈ ಥರದ ಕ್ಯೂಬ್ ಏನಾಗುತ್ತೆ? ಸೊ 1ರ ಕ್ಯೂಬ 1, 9ರ ಕ್ಯೂಬ 729. ಸೊ ಅದೇ ರೀತಿ ಫೈಂಡ್ ದ 1/ಕ್ಯೂಬ್. ಸೊ 1/6 ಕ್ಯೂಬ್. ಇದರ ಕ್ಯೂಬ್ ಏನಾಗುತ್ತೆ? 1/216 ಆಗುತ್ತೆ. ಸೊ ನೆಕ್ಸ್ಟ್, ಈಗ ಯಾವುದೋ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದರ ಕ್ಯೂಬ್ ನಾವು ಕಂಡುಹಿಡಿಬೇಕು. ಸೊ ಈಗ ಒಂದು ಸಂಖ್ಯೆ ಯಾವುದಂದ್ರೆ 8, 5, 7, 3, 7, 5. ಸೊ ಈ ಥರದ ನಾವು ಕ್ಯೂಬನ್ನು ಕಂಡುಹಿಡಿ ಅಂತಾರೆ. ಸೊ ಇದರ ಕ್ಯೂಬ್ ಏನಾಗುತ್ತೆ? ಮೊದಲಿಗೆ ಇದನ್ನ 5ರಲ್ಲೇ ಭಾಗಾಕಾರ ಮಾಡ್ತಾ ಹೋಗೋಣ. 5 1 3 ಉಳಿತು, 5 7. ಸೊ 5 ಮತ್ತು 5 1 2 ಉಳಿತು, 5 4. ಸೊ ಮತ್ತು 3 ಉಳಿತು, 5 7. ಸೊ ಮತ್ತು 2 ಉಳಿತು, ಸೊ 5 5. ಅದೇ ರೀತಿ ನೆಕ್ಸ್ಟ್ ಮತ್ತೆ ಹೊಳ್ಳಿ 5ರಲ್ಲೇ ಮಾಡಿದಾಗ 5 3 15, 2 ಉಳಿತು, 5 4 20, 1 ಉಳಿತು, 5 2 4 ಉಳಿತು, 5 9 ಮತ್ತು 45 2 ಉಳಿತು, 5 5. ಸೊ ನೆಕ್ಸ್ಟ್ ಮತ್ತೆ 5ರಲ್ಲೇ ಮಾಡಿದಾಗ 5 6 30, 4 ಉಳಿತು, 5 8 40, 2 ಉಳಿತು, 5 5 25, 4 ಉಳಿತು, 5 9. ಸೊ ಇಲ್ಲಿ ನಾವು ಕ್ಯೂಬನ್ನು ಕಂಡುಹಿಡಬೇಕಾದ್ರೆ ಈಗ ನಮ್ಗೆ ಆನ್ಸರ್ ಎಷ್ಟು ಬಂತು? 6800. ಇದನ್ನು ಮತ್ತೆ ಮಾಡಿದಾಗ ಇದು ಯಾವ ಸಂಖ್ಯೆಯಲ್ಲಿ ಹೋಗ್ತದೆ ಅಂದರೆ 19ರಲ್ಲೇ ಭಾಗ ಹೋಗ್ತದೆ. ಸೊ 19 361 19 1. ಸೊ ನಾವು ಕ್ಯೂಬನ್ನು ಕಂಡುಹಿಡಬೇಕಾದ್ರೆ 3 ಒಂದು ಗುಂಪು ಮಾಡಬೇಕು. ಸೊ ಇಲ್ಲಿ 5ರದ್ದು ಒಂದು ಗುಂಪಾಯ್ತು, ಅದೇ ರೀತಿ 19ರದ್ದು ಒಂದು ಗುಂಪಾಯ್ತು. ಸೊ ಈ ಗುಂಪಿನಿಂದ ಒಂದು ಸಂಖ್ಯೆ, ಈ ಗುಂಪಿನಿಂದ ಒಂದು ಸಂಖ್ಯೆನ ತಗೋಬೇಕು. ಸೊ ಇಲ್ಲಿ 5 × 19 ಆಗುತ್ತೆ. ಇವಾಗ ಈ ಥರದ ಕ್ಯೂಬ್ ಎಷ್ಟಾಗುತ್ತೆ ಅಂದರೆ, ಇದ್ರ ಕ್ಯೂಬ್ ರೂಟ್ ಎಷ್ಟಾಗಿರುತ್ತೆ ಅಂದರೆ 95. 95ರ ಕ್ಯೂಬ್ ಏನಾಗಿರುತ್ತೆ? 8,57,375 ಆಗಿರ್ತದೆ. ಸೊ ಅದೇ ರೀತಿ ಇಲ್ಲಿ 3,375 ಈ ಥರದ ಕ್ಯೂಬ್ ರೂಟ ಕಂಡುಹಿಡಿ ಅಂತಾರೆ. ಅವಾಗ ಮೊದಲಿಗೆ 5ರಿಂದ ಮಾಡಿದಾಗ 5 675. ನೆಕ್ಸ್ಟ್
5 135 ನೆಕ್ಸ್ಟ್ 5 27 ನೆಕ್ಸ್ಟ್ 3 9 ನೆಕ್ಸ್ಟ್ 3 3 ಇಲ್ಲಿ 3 1 ಸೊ ಇಲ್ಲಿ 5ರದ್ದು ಒಂದು ಗುಂಪಾತು 3ರದ್ದು ಒಂದು ಗುಂಪಾತು 3 ಗುಂಪು ಮಾಡಬೇಕು ಯಾಕಂದ್ರೆ ಇದು ಕ್ಯೂಬನ್ನು ಕಂಡುಹಿಡಿಯತ್ತೀವಿ ನಾವು. ಸೊ ಇಲ್ಲಿ 5 × 3 ಸೊ 5 3 15 ಕ್ಯೂಬ್ ಏನಾಗಿರುತ್ತೆ 3375 ಆಗಿರ್ತದೆ. ನೆಕ್ಸ್ಟನ್ನು ಅದೇ ರೀತಿ ಡೈರೆಕ್ಟ್ ಇದ್ದಿದ್ದೊಂದು ಕ್ವಶನ 2197. ಸೊ ಈ ಥರದ ಕ್ಯೂಬ್ ರೂಟ ಕಂಡುಹಿಡಿ ಅಂತಾರು. ಸೊ ಇದು ಹತ್ತರಲ್ಲೇ ಭಾಗ ಹೋಗ್ತೈತೆ ಅನ್ನೋದು ಮೊದಲಿಗೆ ನೋಡಬೇಕು. ಸೊ 2ರಲ್ಲೇ ಹೋಗಲ್ಲ, 3ರಲ್ಲೇ ಹೋಗಲ್ಲ, 4ರಲ್ಲೇ ಹೋಗಲ್ಲ, 5ರಲ್ಲೇ ಹೋಗಲ್ಲ, 6ರಲ್ಲೇನೂ ಹೋಗಲ್ಲ, 7ರಲ್ಲೇನೂ ಹೋಗಲ್ಲ, 8ರಲ್ಲೇನೂ ಇಲ್ಲ, 9ರಲ್ಲೇನೂ ಇಲ್ಲ, 10ರಲ್ಲೇನೂ ಇಲ್ಲ, 11ರಲ್ಲೇನೂ ಇಲ್ಲ, 12ರಲ್ಲೇನೂ ಹೋಗಲ್ಲ. 13ರಲ್ಲೇ ಹೋಗ್ತೈತಿದ 13 169 13 13 1. ಸೊ 13ದಿಂದ ಒಂದಾಗ ಇದು 13ದ ಕ್ಯೂಬ್ ಆಗಿರ್ತದೆ. ಅದೇ ರೀತಿ ಈಗ ಒಂದೊಂದು ಕ್ವಶನ್ ಒಳಗೆ a = √3 ಅಪ್ ಟು ಇನ್ಫಿನಿಟಿ ಅಂತ ಕೊಡ್ತಾರೆ. ಅವಾಗ ಈ ಥರ ಆನ್ಸರ್ ಏನಾಗಿರ್ತದೆ 3 ಆಗಿರ್ತದೆ. ಅದೇ ರೀತಿ a = √6 ಅಪ್ ಟು ಇನ್ಫಿನಿಟಿ ಕೊಟ್ಟಾಗ ಈ ಥರ ಆನ್ಸರ್ ಏನಾಗುತ್ತೆ 6 ಆಗುತ್ತೆ. ಮತ್ತು ಇನ್ನೊಂದು 39,304. ಸೊ ಇದನ್ನ ಮೊದಲಿಗೆ 2ರಲ್ಲೇ ಮಾಡಿದಾಗ 2 19,650 ಆ್ಯಡ್ಲಿ 2 9,826 2 4,913. ಸೊ ಇದು ನೆಕ್ಸ್ಟ್ ಎತ್ತರಲ್ಲಿ ಹೋಗುತ್ತೆ ಡೈರೆಕ್ಟ್ 17ರಲ್ಲೇನೋ ಹೋಗುತ್ತೆ. ಸೊ 17 299 17 17 17 1. ಸೊ ಇಲ್ಲಿ 17ರದ್ದು ಒಂದು ಗುಂಪಾತ 2ರದ್ದು ಒಂದು ಗುಂಪಾತ. ಸೊ ಈ ಗುಂಪಿನಿಂದ 2 ಈ ಗುಂಪಿನಿಂದ 17. ಸೊ 17 ಆಡಲಿ 34 34ರ ಕ್ಯೂಬ್ ಏನಾಗಿರ್ತದೆ 39,304 ಆಗಿರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸ ಮುಗೀತು ಕ್ಯೂಬ್ ರೂಟ್ಸ್ ಮ್ಯಾಗ. ಇನ್ನು ಮುಂದಿನ ಕ್ಲಾಸ್ ಒಳಗೆ ಮತ್ತು ಬೇರೆ ಬೇರೆ ಎಕ್ಸಾಂಪಲ್ಗಳನ್ನ ತೊಗೊಂಬರ್ತೀನಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.